ವೀಕೆಂಡ್ ಒಳಗೂ ಸೇಮ್ ಅಂತೆ ಬೀಚ್ ಸೈಡ್ ಇದು ಬೀಚ್ ಸೈಡ್ ಬೇಕಂದ್ರೆ ಬೀಚ್ ಸೈಡ್ ಕೊಡ್ತಾರೆ ಬಟ್ ಇಲ್ಲಿ ಚೆನ್ನಾಗಿದೆ ಇವಲ್ಲ ಅಲ್ಲಿ 2,000 ಕೊಟ್ಟಿದ್ದು ನಾವು ಇದು ಮಾತ್ರ 3,000 ಬ್ರೇಕ್ಫಾಸ್ಟ್ ಫುಡ್ ಎಲ್ಲ ಸೇರಿ ಅದೇ ಇಲ್ಲಿ ಬ್ರೇಕ್ಫಾಸ್ಟ್ ಫುಡ್ ವಿತ್ ರೂಮ್ಸ್ ಮತ್ತೆ ಸೀ ಭಾರಿ ಸಖತ್ತಾಗಂದ್ರೆ ಸಖತ್ತಾಗಿ ಇದು ಸ್ಯಾಟರ್ಡೆ ಸಂಡೇ ಏನಾದ್ರು ಚೇಂಜ್ ಆಗತ್ತಂತ ಪ್ರೈಸ್ ಕೇಳ್ಬೇಕಿತ್ತು ಏನು ಚೇಂಜ್ ಆಗಲ್ಲ ಈಗ 1 ಅವರ್ ಟೈಮ್ ಎಷ್ಟಾಯ್ತು 1 ಅವರ್ ಮೀನಿನ ಊಟಕ್ಕೆ ಹೋಗೋಣ 1 ಗಂಟೆ ಸೈಡ್ ಸೆಕೆಂಡ್ ಒಂದು ನೋಡ್ಕೆ ನನ್ನ ಮೊಬೈಲ್ನಾಗ ಹೇಳಿ ಮನೆ ಫಾರೆಸ್ಟ್ ಜಾಸ್ತಿ ಇರೋಂಥ ಲೊಕೇಶನ್ ಬೆಟ್ಟ ಗುಡ್ಡಗಳ ಮಧ್ಯದಲ್ಲೇ ಹೋಗ್ತೇವೆ ಇವತ್ತು ಹೌದಾ ಈ ಎಕ್ಸ್ಟ್ರೀಮ್ ಫಾರೆಸ್ಟ್ ಒಳಗೆ ಹೋಗ್ತೇವೆ ಈಗ ನಾವು ಹೋಗ್ತಿರೋದು 1 ಅವರನ 1 ಅವರ್ ಇದೆ ನಮ್ಮನೆ ಊಟ ಇದೆ ಮನೆ ಊಟ ಮನೆ ಊಟ ಓಕೆ ಲೋಡಿ ಬೇಕಾ ಲೋಡಿ ರವೆ ತವಾ ಫ್ರೈ ರವಾ ಫ್ರೈ ಹಾಕಿ ಒಂದೊಂದೆರಡು ನಿಂಗೆ ಬೇಡ ಒಂದು ತವಾ ಫ್ರೈ ತವಾ ಸಿಗುತ್ತೆ ಇದೇನೇನಾ ಒಂದೇನಾ ಬಂಗ ಅದೇ ಊಟ ಮಾಡಿದ್ರೆ ಬಂಗಿನ ತವಾ ಫ್ರೈ ಇಲ್ಲ ಇದನ್ನ ಇನ್ನೊಂದು ತೋರ್ತೀಯ ಆದ್ರೆ ಅಲ್ಲ ಅಲ್ಲಿಂದ ಕಲೆಕ್ಟ್ ಮಾಡಿ ಎಸ್ಡಿ ಕೊಟ್ಟಿದ್ರಾ 1 ಅವರಕ್ಕೆ ನಾವು ಬಂದಿದ್ದು ಇಲ್ಲಿ ಊಟಕ್ಕೆ ಅಂತ ಹೇಳಿ ನಾವು ನೋಡುವಾಗ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ಒಂದು ರೆಕಮೆಂಡ್ ಅಂತ ಹೇಳಿ ಬಂದಿದ್ದು ಅಂದ್ರೆ ಮನೆ ಊಟ ಅಂತ ಹೇಳಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅಲ್ಟಿಮೇಟ್ ಆಗಿತ್ತು ಊಟ ಮಾತ್ರ ಬಾಯ್ಲ್ಡ್ ರೈಸ್ ಕೊಡ್ತಾರೆ ಹಾಗೇನೆ ಫಿಶ್ ಸಾಂಬಾರ್ ರಾಗಿ ಮಾಲ್ಟ್ ಉಪ್ಪಿನಕಾಯಿ ಹಾಗೇನೆ 1 ಟೈಪ್ ಆಫ್ ವೆಜಿಟೇಬಲ್ ಪಲ್ಯ ಕೊಡ್ತಾರೆ ಹಾಗೇನೆ ಅನ್ಲಿಮಿಟೆಡ್ ರೈಸ್ ಹಾಗೇನೆ ಬಾಯ್ಲ್ಡ್ ರೈಸ್ ಫಿಶ್ ಸಾಂಬಾರ್ಗೆ ಅಂತ ಅಂದ್ರೆ ಬಾಯ್ಲ್ಡ್ ರೈಸ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ನಾವು ಬಾಯ್ಲ್ಡ್ ರೈಸೇ ತಗೊಂಡಿದ್ದು ನಾರ್ಮಲ್ ರೈಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸೊ ಅಂಡ್ ನಿಮಗೆ ಫಿಶ್ ಫ್ರೈ ಸಿಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ತಗೋಬಹುದು ಊಟ ಮಾತ್ರ ಸಖತ್ತಾಗಿತ್ತು ಹಳ್ಳಿ ವಾತಾವರಣ ಅಂದ್ರೆ ಹಳೆ ಮನೆ ಚೇರ್ ಹಾಕೊಂಡು ಕೂತ್ಕೊಂಡು ಮನೆಯಲ್ಲಿ ಯಾವ ತರ ಬಡಿಸ್ತಾರೆ ಅದೇ ತರನೇ ಬಡಿಸಿ ಊಟ ಮಾಡೋವಂಥದ್ದು ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಬಿಲ್ ಎಷ್ಟಾಯ್ತು ಇದು 340 rupees ಬಟ್ ವರ್ತ್ ಇದೇ ಊಟನೇ 800 ಕೊಟ್ಟು ಊಟ ಮಾಡಿದ್ವಿ ಬಟ್ ಜಸ್ಟ್ 300 ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಫುಡ್ ಸೂಪರ್ ಆಗಿತ್ತು ಊಟ ಮಾತ್ರ ಇವಾಗ ಊಟ ಮುಗಿಸ್ಕೊಂಡು ನಾವು ಇಲ್ಲೇನೆ 1 ಅವರ್ದಲ್ಲಿ ತೂಗು ಸೇತುವೆ ಅಂತ ಹೇಳಿ ಸೊ ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ ಹೇಗಿದೆ ಏನು ಅಂತ ಹೇಳಿ ಬೆಂಗಳೂರು ತಾಳಗುಪ್ಪ ಅಲ್ಲಿ ಹೋಗ್ತಾ ಇದ್ವಿ ಹೇಗಿದೆ ಏನು ಅಂತ ಹೇಳಿ ತೋರಿಸ್ತೀನಿ ನಾನಂತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗಿರೋದು ಆನ್ಲೈನ್ ಅಲ್ಲಿ ನೋಡಿದ್ದು ಇವ್ರು ಹೋಗಿದ್ರು ಇಲ್ಲ ನಾನು ಹೋಗಿಲ್ಲ ಹಂಗ ರೋಡ್ ಕ್ರಾಸ್ ಮಾಡುವಾಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೋಡಿದ್ದೆ ಅಷ್ಟೇ ಸರಿ ಇವಾಗ ಹೋಗೋಣ ಹೇಗಿದೆ ಪ್ಲೇಸ್ ಅಂತ ಹೇಳಿ ಎಕ್ಸ್ಪ್ಲೋರ್ ಒಬ್ರಿಗ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರಂತೆ ಎಲ್ಲಿವರೆಗೂ ಹೋಗೋದು ಹೌದಾ ಈ ಕಡೆ ಆ ಕಡೆ ಆಗತ್ತೆ ಓಟಿ ಮಾಡಿಸ್ಕೊಂಡು ಆ ಕಡೆ ಬಿಡ್ತೀವಿ ಅಂತ ಈ ಕಡೆಯಿಂದ ಆ ಕಡೆ ಹೋಗೋದಲ್ಲ
ಹಿಂಗ್ ಓಕೆ ಅಂತ ಅಂದ್ರೆ ಹೋಗೋಣ. 500 ರೂಪಾಯಿ ವೇಸ್ಟ್. 400 ರೂಪಾಯಿ ಅಂದ್ರೆ ನಾವು ಯಾಕೆ 8 ಸೀಟ್ ಫೋಟೋ ಆಗುತ್ತೆ, 8 ಸೀಟ್ ಆಗ್ಬೋದು, 2 ಜನ ತಗೊಂಡ್ರೆ ನಮ್ಗೆ ಅದಕ್ಕೆ ಜಾಸ್ತಿನೇ ತಗೋತಿದೀನಿ ಅನ್ಸುತ್ತೆ ನೀವು. 8 ಜನ ತಂದ್ರೆ ತಗೋತಾ ಇದ್ರಿ. ತೊಗೊಂಡು ವಿಡಿಯೋಸ್ ತೊಗೊಂಡು ಮತ್ತೆ ನೋಡಿ ನಾನು 250 ಕೊಡ್ತಿದ್ದೀನಿ. ಅದಾಗ 8 ಜನ ಇದ್ದೀವಿ, ಯಾಕೆ 8 ಜನ ಫೋಟೋ ಆಗುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. 2 ಜನ ಇಲ್ಲಿ ಬರೋರು ಯಾರಾದ್ರೂ ಇದಾರ ಕೇಳಿಬೇಕಾದ್ರೆ ಇನ್ನ. ಹಾಕೊಂಡ ಹಾಂ ಹಾಕೊಂಡ ಹಾಂ ಫುಲ್ ಐತಲ್ಲ. ಚಪ್ಲಿ ತೆಗಿಬೇಕು. ಹಾಕೊಂಡು ಶೂಟ್ ಎಲ್ಲ ಮಾಡೋದು ಇಲ್ಲೇನಾ? ಮದುವೆ ವಿಡಿಯೋ Pre ಶೂಟ್ ಎಲ್ಲ wedding ಮಾಡ್ತಾರಲ್ಲ. ಐ ಥಿಂಕ್ ಈ ಬ್ರಿಡ್ಜು ಇದೆಲ್ಲ ನೋಡಿದ್ರೆ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಸೇಫ್ಟಿ. ಸೊ ಜಾಕೆಟ್ ಹಾಕೊಂಡೇ ಓಡಾಡಿ. ಇದು ಆಕ್ಚುಲಿ ಇದು ತೂಗುತ್ತಾ ಇದು ಸೇತುವೆ? ಏ ತುಗಾತತಿ ಈಗ ಆಲ್ರೆಡಿ ಅದು ಹಗ್ಗದಾಗ ಕಟ್ಟಿರೋ ಸೇತುವೆ, ತಂಟೆ ಒಳಗೆ ಕಟ್ಟಿರೋ ಸೇತುವೆ. Let's go guys, come on. ಚೆನ್ನಾಗಿರ್ತದಲ್ಲ. ಹಾ, ನಾವ್ ಎಲ್ಲಿ ಚಿಕ್ಕಮಂಗ್ಳೂರ್ ಹೋಗಿದ್ದೆ ಲಾಸ್ಟ್ ನಾವು ಬೋಟಿಂಗ್, ಅದಾದ್ಮೇಲೆ ಹೋಗೇ ಇಲ್ಲ. ಏನ್ ವಿಡಿಯೋ ಮಾಡ್ತೀವ?